ರಣಭೀಕರ ಯುದ್ಧ ಶುರುವಾಗಿ 6 ದಿನಗಳಾಗಿವೆ. ಇದರ ನಡುವೆ ಹಾರಿ ಹೋಗಿರುವಂಥದ್ದು 1200ಕ್ಕೂ ಹೆಚ್ಚು ಜೀವಗಳು. ಆದರೆ ಇವೆಲ್ಲ ಶುರುವಷ್ಟೇ ಅನ್ನುವ ರೀತಿಯಲ್ಲಿ ಯುದ್ಧ ತೀವ್ರತೆಯನ್ನು ಪಡಿತಾ ಇದೆ. ಇರಾನ್ ದೇಶವನ್ನ ಸ್ಮಶಾನ ಮಾಡೋದಿಕ್ಕೆ ಶಪಥ ತೊಟ್ಟವರಂತೆ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ದಾಳಿ ಇಟ್ಟಿವೆ. ಆದರೆ ಇರಾನ್ ಇನ್ನೂ ಕೂಡ ಯುದ್ಧ ಭೂಮಿಯಲ್ಲಿ ಮಂಡಿಯೂರಿಲ್ಲ, ತಾನೇನೂ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ಪ್ರತಿದಾಳಿಯನ್ನು ರೂಪಿಸ್ತಾನೆ ಸಾಗಿದೆ. ಇಸ್ರೇಲ್ ಮೇಲೆಯೂ ಭೀಕರ ದಾಳಿಗಳು ನಡೀತಾ ಇದ್ದಾವೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಪರಮಾಣು ಯುದ್ಧದ ಭೀತಿ. ಮಿತ್ರ ದೇಶಗಳ ಎದುರು ಏಕಾಂಗಿಯಾಗಿ ರಣಭೂಮಿಯಲ್ಲಿ ನಿಂತಿದೆ ಇರಾನ್. ಹಾಗಂತ ಇರಾನ್ ಇದುವರೆಗಿನ ಯುದ್ಧದಲ್ಲಿ ಕಳೆದುಕೊಂಡಿದ್ದು ಹೆಚ್ಚಾಗಿದ್ದರೂ ತಿರುಗೇಟು ಕೊಡೋದರಲ್ಲಿ ಯಶಸ್ಸು ಕಾಣ್ತಾನೇ ಸಾಗಿದೆ. ಇದರಿಂದಾಗಿಯೇ ಯುದ್ಧ ಇನ್ನಷ್ಟು ದಿನ ವಿಸ್ತರಿಸುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಮಧ್ಯಪ್ರಾಚ್ಯದಲ್ಲಿ ಗಲ್ಫ್ ದೇಶಗಳ ಮೇಲೆಯೂ ಇರಾನ್ ಪ್ರತಿದಾಳಿಯನ್ನು ನಡೆಸಿ ಅಮೆರಿಕದ ಸೇನಾಪಡೆಗಳನ್ನು ಧ್ವಂಸ ಮಾಡುವ ಪ್ರಯತ್ನದಲ್ಲಿದೆ. ಆದರೆ ಇರಾನ್ ಮಾತ್ರ ಅಮೆರಿಕ ಹಾಗೂ ಇಸ್ರೇಲ್ ದೇಶಗಳ ದಾಳಿಗೆ ಛಿದ್ರವಾಗ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ಸಾವು ರಣಕೇಕೆ ಹಾಕ್ತಾ ಇದೆ. ಇರಾನ್ನ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಗುರಿಯಾಗಿಸಿ ಅವುಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇದ್ದಾರೆ. ಇದರ ನಡುವೆಯೇ ಪರಮಾಣು ಬಾಂಬ್ ಹೊತ್ತೊಯ್ಯುವ ಖಂಡಾಂತರ ಮಿಸೈಲ್ ಪರೀಕ್ಷೆ ಮಾಡಿದೆ ಅಮೆರಿಕ. ಡೂಮ್ಸ್ ಡೇ ಮಿನಿಟ್ ಮ್ಯಾನ್ 3 ಹೆಸರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪರೀಕ್ಷೆ ನಡೆಸಿ ಇರಾನ್ಗೆ ದೊಡ್ಡ ಸಂದೇಶವನ್ನು ಅಮೆರಿಕ ರವಾನಿಸಿದೆ. ಹೀಗೆ ಇವೆಲ್ಲ ನಡೀತಾ ಇರುವಾಗಲೇ ಭಾರತ ಕೂಡ ಇರಾನ್ನ ಪರಮೋಚ್ಚ ನಾಯಕ ಖಮೀನಿ ಸಾವಿಗೆ ಸಂತಾಪ ಸೂಚಿಸಿದೆ. ಇದರ ಬಗ್ಗೆ ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಲೆಕ್ಕರಾಮಯ್ಯ ಸೂಟ್ ಕೇಸ್ನಲ್ಲೇನಿದೆ. ರಾಜ್ಯದಲ್ಲಿ ಈಗ ಕುತೂಹಲ ಇರುವಂಥದ್ದು ಸಿದ್ದರಾಮಯ್ಯ ಅವರ 17ನೇ ಬಜೆಟ್ನ ಮೇಲೆ. 1995ರಲ್ಲಿ ಮೊದಲ ಬಜೆಟ್ ಮಂಡನೆ ಮಾಡಿದ್ದ ಸಿದ್ದರಾಮಯ್ಯನವರು ಈಗ 17ನೇ ಬಜೆಟ್ ಮಂಡನೆಗೆ ತಯಾರಾಗಿದ್ದಾರೆ. ಗ್ಯಾರಂಟಿಗಳ ಸರ್ಕಾರದಲ್ಲಿ ಗ್ಯಾರಂಟಿಯ ಹೊರತಾಗಿ ಇನ್ನೇನು ಸಿಗುತ್ತೆ ಅನ್ನುವ ನಿರೀಕ್ಷೆ ಇದ್ದೇ ಇದೆ. ಕಣ್ಣೆದುರು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರೋದ್ರಿಂದಾಗಿ ಜನರ ಮನ ಗೆಲ್ಲುವಂಥದ್ದು ಮುಖ್ಯಮಂತ್ರಿಯವರಿಗೂ ಕೂಡ ಬಹಳ ಅನಿವಾರ್ಯ, ಕಾಂಗ್ರೆಸ್ಗೂ ಬಹಳ ಅನಿವಾರ್ಯ ಇದೆ. ಅದಕ್ಕಾಗಿ ಒಂದಿಷ್ಟು ವಿಶೇಷ ಉಡುಗೊರೆಗಳು ಸಿದ್ದರಾಮಯ್ಯ ಅವರ ಸೂಟ್ ಕೇಸ್ನಲ್ಲಿ ಸೇರಿರುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಬೆಂಗಳೂರು ನಗರದ ಅಭಿವೃದ್ಧಿ ಸೇರಿದಂತೆ ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಸಿದ್ದರಾಮಯ್ಯ ಎಷ್ಟು ಪಾಲು ಮೀಸಲಿಡ್ತಾರೆ ಅನ್ನುವ ಕುತೂಹಲವೂ ಕೂಡ ಇದೆ. ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಪರಮಾಣು ಯುದ್ಧದ ಭೀತಿ ಎದುರಾಗಿದೆ ಮಧ್ಯಪ್ರಾಚ್ಯದಲ್ಲಿ. ಯಾಕಂದ್ರೆ ಡೂಮ್ಸ್ ಡೇ ಮಿಸೈಲ್ ಅನ್ನು ಪರೀಕ್ಷೆ ಮಾಡಿದೆ, ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಪರೀಕ್ಷೆ ನಡೆಸಿದೆ ಅಮೆರಿಕ. ಇದು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ, ಹೇಗೆ ಹಿರೋಶಿಮಾದ ಮೇಲೆ ಅಣುಬಾಂಬನ್ನು ಪ್ರಯೋಗ ಮಾಡಿ ಯಾವ ಸ್ವರೂಪದ ಸರ್ವನಾಶವನ್ನು ಸೃಷ್ಟಿ ಮಾಡ್ತೋ ಅಮೆರಿಕ, ಅದೇ ಸ್ವರೂಪದ ಸರ್ವನಾಶವನ್ನ ಅದಕ್ಕಿಂತ ದೊಡ್ಡ ಸ್ವರೂಪದಲ್ಲಿ ಮಾಡಬಹುದಾಗಿರ್ತಕ್ಕಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಅದು ಈಗ ಪರೀಕ್ಷೆ ನಡೆಸಿದೆ. ಇದು ಒಂದು ಭಾಗ. ಆದರೆ ಇರಾನ್ ಪ್ರತ್ಯುತ್ತರ ಕೊಡುತ್ತಿರುವಂತಹ ರೀತಿಯೂ ಕೂಡ ಈ ಯುದ್ಧ ಇನ್ನಷ್ಟು ದಿನ ನಡೆಯುವ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಇದರ ನಡುವೆ ಇರಾನ್ ಆಗಿಂದಾಗೆ ಮಾತುಕತೆಯ ಪ್ರಸ್ತಾಪವನ್ನು ಕೂಡ ಮುಂದಿಡ್ತಾ ಇದೆ, ದಾಳಿಯೂ ನಡೀತಾ ಇದ್ದಾವೆ. ಯಾವ ಸ್ವರೂಪದಲ್ಲಿ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಇದೆ, ಭಾರತ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾ ಇದೆ ಅನ್ನೋದನ್ನು ಈ ವರದಿಯಲ್ಲಿ ತೋರಿಸ್ತೀನಿ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಘೋರ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಕಿಯ ಬಾಂಬುಗಳು ಸ್ಫೋಟವಾಗ್ತಿವೆ, ಕಟ್ಟಡಗಳು ನೆಲಸಮ ಆಗುತ್ತಿವೆ, ಐಷಾರಾಮಿ ನಗರಗಳೇ ಹೊತ್ತಿ ಉರಿಯುತ್ತಿದ್ದು ರಾಶಿ ರಾಶಿ ಹೆಣಗಳು ಉರುಳುತ್ತಿವೆ. ಆದರೂ ಇಸ್ರೇಲ್ ಸುಮ್ಮನಾಗ್ತಿಲ್ಲ, ಅಮೆರಿಕ ಯುದ್ಧ ನಿಲ್ಲಿಸ್ತಿಲ್ಲ, ಇರಾನ್ನಿಂದಲೂ ಪ್ರತಿದಾಳಿಗಳೂ ನಿಲ್ತಿಲ್ಲ. ಇರಾನ್ ದೇಶದ ಉರ್ಮಿಯಾ ನಗರದ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಕ್ಷಿಪಣಿ ದಾಳಿ ಮಾಡಿವೆ. ಸರಣಿ ಸ್ಫೋಟಕ್ಕೆ ಹೆಚ್ಚು ಕಡಿಮೆ ಒಂದೇ ಜಾಗದಲ್ಲಿ 10 ಕಟ್ಟಡಗಳು ನೆಲಕಚ್ಚಿವೆ. ಭಾರತೀಯ ವಿದ್ಯಾರ್ಥಿಗಳು ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾರೆ.
ಇಸ್ರೇಲ್ ಸಿಡಿಸಿದ ಬಾಂಬ್ಗೆ ಇಡೀ ಟೆಹರಾನ್ ನಗರವೇ ಹೊತ್ತಿ ಉರಿಯುತ್ತಿದೆ. ಅದಕ್ಕೆ ಸಾಕ್ಷಿ ಈ ಬಾಂಬ್ ಸ್ಫೋಟದ ದೃಶ್ಯ ನೋಡಿ. ಹೇಗೆ ಕ್ಷಣಾರ್ಧದಲ್ಲಿ ಇಡೀ ನಗರವೇ ಸ್ಮಶಾನವಾಗಿ ಹೋಯ್ತಂತ. ಇರಾನ್ ದೇಶದ ಬುಕಾನ್ನಲ್ಲಿರುವ ಇರಾನ್ನ ಮಿಲಿಟರಿ ನೆಲೆ ಇದು. ಅಮೆರಿಕ ಉಡಾಯಿಸಿದ ಬಾಂಬ್ ಇಡೀ ಬುಕಾನ್ ಏರಿಯಾವನ್ನೇ ಸ್ಮಶಾನ ಮಾಡಿಬಿಟ್ಟಿದೆ. ಅಮೆರಿಕ ಮತ್ತು ಇಸ್ರೇಲ್ ಪಶ್ಚಿಮ ಟೆಹರಾನ್ ಮೇಲೆ ನಡೆಸಿದ ಬೃಹತ್ ವೈಮಾನಿಕ ದಾಳಿಯ ದೃಶ್ಯಗಳಿವು. ಈ ಬೃಹತ್ ಸ್ಫೋಟದಿಂದ 10ಕ್ಕೂ ಹೆಚ್ಚು ಇರಾನ್ ನಾಗರಿಕರು ಸಾವನ್ನಪ್ಪಿದ್ದಾರೆ. ಟೆಹರಾನ್ನಲ್ಲಿರುವ ಆಜಾದಿ ಫುಟ್ಬಾಲ್ ಕ್ರೀಡಾಂಗಣ ಇದು. ಅತ್ಯದ್ಭುತ ವಾಸ್ತುಶಿಲ್ಪದ ಮೇರುಕೃತಿಯ ಈ ಫುಟ್ಬಾಲ್ ಮೈದಾನ ಅಮೆರಿಕ ಇಸ್ರೇಲಿ ದಾಳಿಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಿಂದ ಇರಾನ್ ರಾಜಧಾನಿ ಟೆಹರಾನ್ ಸ್ಮಶಾನವಾಗಿದೆ ಅನ್ನೋದನ್ನ ಈ ದೃಶ್ಯಗಳು ಸಾರಿ ಸಾರಿ ಹೇಳ್ತಿವೆ. ಬಾಂಬ್ ಸ್ಫೋಟದಿಂದ ನೆಲಕ್ಕಚ್ಚಿದ ಕಟ್ಟಡಗಳು, ಕಟ್ಟಡಗಳಿಂದ ಓಡಿ ಬರ್ತಿರೋ ಜನ, ಜೀವ ಹೋಗ್ತಿದ್ದವರನ್ನ ಹೊತ್ಕೊಂಡು ಓಡಿ ಬರ್ತಿರೋ ದೃಶ್ಯಗಳು ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ತೋರಿಸ್ತಿದೆ. ಇಸ್ರೇಲ್ ಅಮೆರಿಕ ನಡೆಸಿದ ಜಂಟಿ ದಾಳಿಗೆ ಟೆಹರಾನ್ನಲ್ಲಿರುವ ವಿಮಾನ ನಿಲ್ದಾಣವೇ ಸರ್ವನಾಶವಾಗಿದೆ ಅಂತ ಅಮೆರಿಕ ವಿಡಿಯೋ ರಿಲೀಸ್ ಮಾಡಿದೆ. ಇನ್ನು ಮುಂದೆ ಇರಾನ್ ಆಟ ನಡೆಯಲ್ಲ ಅಂತ ಅಮೆರಿಕ ವಿಡಿಯೋ ಮೂಲಕ ಸಂದೇಶ ಕಳಿಸಿದೆ. ಈ ವಿಡಿಯೋವನ್ನ ಅಮೆರಿಕ ಹಂಚಿಕೊಂಡ ಬೆನ್ನಲ್ಲೇ ಅಜರ್ಬೈಜಾನ್ನ ನಕ್ಚಿವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇರಾನ್ ಡ್ರೋನ್ಗಳು ಅಪ್ಪಳಿಸಿವೆ. ಅಮೆರಿಕ ವಾಯುನೆಲೆಗೆ ನೆರವು ಕೊಟ್ಟಿದ್ದಕ್ಕೆ ನಕ್ಚಿವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಇರಾನ್ ಧ್ವಂಸ ಮಾಡಿದೆ. ಒಂದು ಡ್ರೋನ್ ಬಾಂಬ್ ವಿಮಾನ ನಿಲ್ದಾಣದ ಟರ್ಮಿನಲ್ ಕಟ್ಟಡಕ್ಕೆ ಅಪ್ಪಳಿಸಿದ್ರೆ ಇನ್ನೊಂದು ಡ್ರೋನ್ ಏರ್ಪೋರ್ಟ್ ಹೊರಗಿದ್ದ ಶಾಲಾ ಕಟ್ಟಡದ ಬಳಿ ಅಪ್ಪಳಿಸಿದೆ. ಟೆಹರಾನ್ ನಗರವನ್ನ ಇಸ್ರೇಲ್ ಧ್ವಂಸ ಮಾಡುತ್ತಿದ್ರೆ ಇನ್ನೊಂದು ಕಡೆ ಇಸ್ರೇಲ್ನ ಟೆಲ್ ಅವೀವ್ ನಗರವನ್ನ ಇರಾನ್ ಕ್ಷಿಪಣಿಗಳ ದಾಳಿ ನಡೆಸಿ ನಿರ್ದಯವಾಗಿ ಉಡಾಯಿಸುತ್ತಿದೆ. ಇಷ್ಟಕ್ಕೆ ಸುಮ್ಮನಾಗದ ಇರಾನ್ ದುಬೈ ಮೇಲೆ ರಾತ್ರಿ ಮತ್ತೆ ಇರಾನಿಯನ್ ಮಿಸೈಲ್ಗಳು ದಾಳಿ ಮಾಡಿದೆ. ವೇಗವಾಗಿ ಬಂದ ಮಿಸೈಲ್ ದುಬೈ ಹೊರವಲಯದ ಕಟ್ಟಡವನ್ನ ನಿರ್ನಾಮ ಮಾಡಿರೋದು ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಿನ್ನೆಯಷ್ಟೇ ಇರಾನ್ ಹತ್ರತ್ರ 1,000 ಕಿಲೋಮೀಟರ್ ದೂರದಲ್ಲಿದ್ದ ಅಮೆರಿಕ ನೌಕಾಪಡೆಯ ಜಲಾಂತರ್ಗಾಮಿ ಹಡಗನ್ನ ಸರ್ವನಾಶ ಮಾಡಿತ್ತು. ಈಗ ಇರಾನ್ ಮಿಲಿಟರಿ ಪಡೆ ಅಮೆರಿಕ ಯುದ್ಧ ನೌಕೆ ಹೊತ್ತಿ ಉರಿಯೋ ವಿಡಿಯೋವನ್ನ ರಿಲೀಸ್ ಮಾಡಿ ಎಚ್ಚರಿಕೆ ನೀಡಿದೆ. ಕೆರಳಿದ ಅಮೆರಿಕದಿಂದ ನ್ಯೂಕ್ಲಿಯರ್ ಕ್ಷಿಪಣಿ ಪರೀಕ್ಷೆ. ಇರಾನ್ಗೆ ಕ್ಲಿಯರ್ ದಾಳಿ ಎಚ್ಚರಿಕೆ ರವಾನಿಸಿದ ಟ್ರಂಪ್. ಮೂರನೇ ಮಹಾಯುದ್ಧದಲ್ಲಿ ನ್ಯೂಕ್ಲಿಯರ್ ದಾಳಿ ನಡೆದೇ ಬಿಡುತ್ತಾ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಟ್ರಂಪ್ ಸರ್ಕಾರ ರಾತ್ರೋರಾತ್ರಿ ಅರ್ಧ ಇರಾನ್ ದೇಶವನ್ನೇ ಸರ್ವನಾಶ ಮಾಡುವ ನ್ಯೂಕ್ಲಿಯರ್ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗ ನಡೆಸಿದೆ. ಡೂಮ್ಸ್ಡೇ ಮಿನಿಟ್ಮ್ಯಾನ್ 3 ಹೆಸರಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಪರೀಕ್ಷೆ ನಡೆಸಿ ಇರಾನ್ಗೆ ದೊಡ್ಡ ಸಂದೇಶವನ್ನ ಅಮೆರಿಕ ರವಾನಿಸಿದೆ. ಡೂಮ್ಸ್ಡೇ ಹೆಸರಿನ ಮಿನಿಟ್ಮ್ಯಾನ್ 3 ಖಂಡಾಂತರ ಕ್ಷಿಪಣಿ ಇದು. ಅಮೆರಿಕಾದಲ್ಲಿರುವ ಮಿನಿಟ್ಮ್ಯಾನ್ 3 ಪರಮಾಣು ಖಂಡಾಂತರ ಸಮರ್ಥ ಮಿಸೈಲ್ ಇದಾಗಿದ್ದು ಕ್ಯಾಲಿಫೋರ್ನಿಯಾದ ವ್ಯಾಂಡನ್ಬರ್ಗ್ ನೆಲೆಯಿಂದ ಅಮೆರಿಕ ರಾತ್ರಿ ಟೆಸ್ಟ್ ನಡೆಸಿದೆ. ಈ ಮಿನಿಟ್ಮ್ಯಾನ್ ನ್ಯೂಕ್ಲಿಯರ್ ಶಕ್ತಿ ಎಷ್ಟಿದೆ ಅಂದ್ರೆ 1945ರಲ್ಲಿ ಜಪಾನ್ನ ಹಿರೋಶಿಮಾ ಮೇಲೆ ಅಮೆರಿಕ ನ್ಯೂಕ್ಲಿಯರ್ ಬಾಂಬ್ ಹಾಕಿತ್ತು. ಅವತ್ತು ಹಿರೋಶಿಮಾದಲ್ಲಿ 1,60,000 ಜನರನ್ನ ಅಣುಬಾಂಬ್ ಬಲಿ ಪಡೆದಿತ್ತು. ಅದಕ್ಕಿಂತ 20 ಪಟ್ಟು ಶಕ್ತಿಶಾಲಿ ಈಗ ಅಮೆರಿಕ ಪ್ರಯೋಗಿಸಿರುವ ಮಿನಿಟ್ಮ್ಯಾನ್ 3 ಖಂಡಾಂತರ ಕ್ಷಿಪಣಿ. 5,000 ಕಿಲೋಮೀಟರ್ ದೂರದಿಂದಲೂ ನಿರ್ದಿಷ್ಟ ಗುರಿ ಮುಟ್ಟುವ ಸಾಮರ್ಥ್ಯ ಇದಕ್ಕಿದೆ. ಇಂಥ ಡೂಮ್ಸ್ಡೇ ಮಿನಿಟ್ಮ್ಯಾನ್ 3 ಖಂಡಾಂತರ ಕ್ಷಿಪಣಿಯನ್ನ ಅಮೆರಿಕ ಟೆಸ್ಟಿಂಗ್ ಮಾಡಿದೆ.
ಕಳೆದ ವರ್ಷವೇ ಈ ನ್ಯೂಕ್ಲಿಯರ್ ಟೆಸ್ಟಿಂಗ್ಗೆ ಟ್ರಂಪ್ ಅನುಮೋದಿಸಿದ್ರು. ಈಗ ಇರಾನ್ ಮೇಲೆ ದಾಳಿ ಮಾಡ್ತಿರೋವಾಗಲೇ ಅಮೆರಿಕ ಪರೀಕ್ಷಾರ್ಥ ಪ್ರಯೋಗ ನಡೆಸಿ ಇರಾನ್ಗೆ ಕಟು ಸಂದೇಶ ರವಾನಿಸಿರೋದು ಆತಂಕ ಹೆಚ್ಚಿಸಿದೆ. ಅಮೆರಿಕ ನ್ಯೂಕ್ಲಿಯರ್ ಬೆದರಿಕೆಗೆ ಬೆಚ್ಚಿಬಿದ್ದ ಇರಾನ್, ಅಮೆರಿಕ ಒಪ್ಪಿದ್ರೆ ಸಂಧಾನಕ್ಕೆ ಸಿದ್ಧ ಅಂತಿದೆ ಇರಾನ್. ಯಾವಾಗ ಅಮೆರಿಕ ನ್ಯೂಕ್ಲಿಯರ್ ಟೆಸ್ಟ್ ನಡೆಸಿ ಇರಾನ್ಗೆ ಎಚ್ಚರಿಕೆ ರವಾನಿಸಿತೋ ಆ ಕ್ಷಣವೇ ಇರಾನ್ ಅಮೆರಿಕ ಜೊತೆ ಸಂಧಾನಕ್ಕೆ ಸಿದ್ಧ ಅಂದಿದೆ. ಅಮೆರಿಕ ಬಯಸುವಂತೆ ಪರಮಾಣು ಒಪ್ಪಂದಕ್ಕೆ ನಾವು ರೆಡಿ ಅಂತ ಈಗ ಇರಾನ್ ರಕ್ಷಣಾ ಸಚಿವ ಸೈಯದ್ ಅಬ್ಬಾಸ್ ಅಗಾರ್ಚಿ ಎಕ್ಸ್ನಲ್ಲಿ ಷರತ್ತುಬದ್ಧ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕ ನಮಗೆ ತೃಪ್ತಿದಾಯಕ ಪರ್ಯಾಯ ವ್ಯವಸ್ಥೆ ಒದಗಿಸಿದ್ರೆ ಮಾತ್ರ ನಾವು ನಮ್ಮ ಪರಮಾಣು ಕಾರ್ಯಕ್ರಮವನ್ನ ತ್ಯಜಿಸಲು ಸಿದ್ಧ ಅಂತ ಸೈಯದ್ ಅಬ್ಬಾಸ್ ಪೋಸ್ಟ್ ಹಾಕಿದ್ದಾರೆ. ಘೋರ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿರುವ ಮಧ್ಯೆ ಇರಾನ್ ಈ ಸ್ಪಷ್ಟೀಕರಣ ಬಂದಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಸರ್ಕಾರ ಇರಾನ್ ಸಂಧಾನಕ್ಕೆ ಕ್ಯಾರೆ ಅಂದಿಲ್ಲ. ಬದಲಿಗೆ ಉಕ್ರೇನ್ನಿಂದಲೂ ಇಸ್ರೇಲ್ಗೆ ಹೆಚ್ಚುವರಿ ಮಿಲಿಟರಿ ಪಡೆಗಳನ್ನು ರವಾನಿಸಲು ಝೆಲೆನ್ಸ್ಕಿಗೆ ಸೂಚಿಸಿದ್ದಾರೆ. ಝೆಲೆನ್ಸ್ಕಿನೂ ಟ್ರಂಪ್ ಹೇಳಿದಂತೆ ಇರಾನ್ ವಿರುದ್ಧ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ರವಾನಿಸಿದೆ. ಇನ್ನೊಂದು ಕಡೆ ವಿಶ್ವಸಂಸ್ಥೆ ಕದ ತಟ್ಟಿರುವ ಚೀನಾ ಇರಾನ್ ವಿರುದ್ಧ ಯುದ್ಧ ನಿಲ್ಲಿಸುವಂತೆ ಮನವಿ ಮಾಡಿದೆ. ಸದ್ಯಕ್ಕೆ ಸಂಧಾನಕ್ಕೆ ಅಮೆರಿಕ ಒಪ್ಪದೇ ಯುದ್ಧ ಮುಂದುವರಿಸಿದೆ. ಇಲ್ಲಿವರೆಗೂ ಇರಾನ್ನಲ್ಲಿ 1200ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಇರಾಕ್, ಇಸ್ರೇಲ್, ಅಮೆರಿಕ ಸೈನಿಕರು ಸೇರಿದಂತೆ ಇರಾನ್ ಪ್ರತಿದಾಳಿಗೆ 300ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಇದು ಈಗ ಸಿಕ್ಕಿರುವ ಶವಗಳ ಲೆಕ್ಕ ಅಷ್ಟೇ. ಲೆಕ್ಕಕ್ಕೆ ಸಿಗದ ಸಾವು ನೋವುಗಳೆಷ್ಟು ಅನ್ನೋದಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ. ಅಯಾತೊಲ್ಲಾ ಖಮೇನಿ ಸಾವಿಗೆ ನವದೆಹಲಿಯಲ್ಲಿ ಸಂತಾಪ ಸೂಚಕ ಸಭೆ ನಡೆಯಿತು. ಇರಾನ್ ರಾಯಭಾರ ಕಚೇರಿ ಮೇಲಿನ ಬಾವುಟವನ್ನ ಅರ್ಧಕ್ಕೆ ಇಳಿಸಿ ಸಂತಾಪ ಸೂಚಿಸಲಾಯಿತು. ರಾಯಭಾರ ಕಚೇರಿಯಲ್ಲಿರುವ ಸಂತಾಪ ಸೂಚಕ ಪುಸ್ತಕದಲ್ಲಿ ಸಹಿ ಮಾಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಭಾರತದ ಪರವಾಗಿ ಸಂತಾಪ ಸೂಚಿಸಿದ್ದು. ಇನ್ನು ಭಾರತ ಹಾಗೂ ಫಿನ್ಲ್ಯಾಂಡ್ ರಾಷ್ಟ್ರಗಳ ಮಧ್ಯೆ ಹಲವು ಜಾಗತಿಕ ಒಪ್ಪಂದಗಳೂ ಆದವು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫಿನ್ಲ್ಯಾಂಡ್ ಅಧ್ಯಕ್ಷರ ಪತ್ರಿಕಾಗೋಷ್ಠಿ ವೇಳೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಭೀತಿ ಬಗ್ಗೆ ಕಳವಳ ವ್ಯಕ್ತಪಡಿಸಲಾಯಿತು. फ्रेंड्स, आज विश्व एक अस्थिरता और अनिश्चितता के दौर से गुजर रहा है. यूक्रेन से लेकर वेस्ट एशिया तक दुनिया के कई हिस्से उसमें संघर्ष की स्थिति बनी हुई है. ऐसे ग्लोबल एनवायरनमेंट में भारत और यूरोप दुनिया की दो बड़ी डिप्लोमेटिक पावर्स अपने संबंधों के सुनहरे दौर में प्रवेश कर रहे हैं. हमारा बढ़ता सहयोग वैश्विक स्थिरता, विकास और साझा समृद्धि को नई मजबूती दे रहा है. हम एकमत है कि केवल मिलिट्री कॉन्फ्लिक्ट से किसी भी मुद्दे का समाधान नहीं निकल सकता. यूक्रेन हो या पश्चिमी एशिया, हम संघर्ष की शीघ्र समाप्ति और शांति के हर प्रयास का समर्थन करते रहेंगे. ಈ ಮಧ್ಯೆ ಯುದ್ಧ ಪೀಡಿತ ರಾಷ್ಟ್ರಗಳಲ್ಲಿರುವ ಭಾರತೀಯರ ರಕ್ಷಣೆಗೂ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಎಲ್ಲರನ್ನೂ ಸುರಕ್ಷಿತವಾಗಿ ಕರೆತರುವ ಪ್ರಯತ್ನಗಳೂ ನಡೆದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಈಗಾಗಲೇ ಪರಮಾಣು ಯುದ್ಧದ ಭೀತಿಯೂ ಕೂಡ ಎದುರಾಗಿದೆ. ಇದೆಲ್ಲವೂ ಕೂಡ ಜಾಗತಿಕ ಮಟ್ಟಕ್ಕೆ ಇರುವಂತಹ ಆತಂಕವೂ ಕೂಡ ಹೌದು. ಭಾರತ ಸೇರಿದಂತೆ ಇದೇ ಕಾರಣಕ್ಕೆ ಭಾರತ ಹೇಳ್ತಿದೆ, ಯುದ್ಧ ಎಲ್ಲದಕ್ಕೂ ಪರಿಹಾರ ಅಲ್ಲ. ಯುದ್ಧದ ಹೊರತಾಗಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕಾಗಿರುವಂಥದ್ದು ಆ ದೇಶಗಳ ಜವಾಬ್ದಾರಿ ಅನ್ನೋಂಥನ್ನು ಎಚ್ಚರಿಸುವ ಕೆಲಸವನ್ನು ಭಾರತ ಮಾಡಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಲೆಕ್ಕರಾಮಯ್ಯ ಸೂಟ್ ಕೇಸ್ನಲ್ಲಿ ಏನೇನಿದೆ ಅನ್ನುವಂತಹ ಕುತೂಹಲ ಇದ್ದೇ ಇರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಹಜವಾಗಿಯೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ದಾಖಲೆ ಸಿದ್ದರಾಮಯ್ಯನವರ ಹೆಸರಿನಲ್ಲಿದೆ. 17ನೇ ಬಜೆಟ್ ಮಂಡನೆಗೆ ಈಗ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಬಹುತೇಕ 1 ತಿಂಗಳಿನಿಂದ ಇದಕ್ಕೆ ಬೇಕಾದಂತಹ ತಯಾರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ಕೊಂಡಿದ್ರು. ನಾಳೆ ಸಿದ್ದರಾಮಯ್ಯನವರು ದಾಖಲೆ 17ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ.
ಈಗಾಗಲೇ ಕಳೆದ ಒಂದು ತಿಂಗಳಿನಿಂದ ಬಜೆಟ್ ತಯಾರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿಕೊಂಡಿದ್ರು. ಬೇರೆ ಬೇರೆ ಸಭೆಗಳನ್ನು ನಡೆಸಿದ್ದಾರೆ, ಇಲಾಖಾವಾರು ಸಭೆಗಳನ್ನು ನಡೆಸಿದ್ದಾರೆ, ಸಂಘ ಸಂಸ್ಥೆಗಳ ಅಹವಾಲುಗಳನ್ನು ಕೇಳಿದ್ದಾರೆ, ಬೇರೆ ಬೇರೆ ಸಮುದಾಯಗಳ ಜನರ ಅಹವಾಲುಗಳನ್ನು ಕೇಳಿದ್ದಾರೆ, ರೈತ ಸಮುದಾಯದ ಅಹವಾಲುಗಳನ್ನು ಕೇಳಿದ್ದಾರೆ, ಕಾರ್ಮಿಕರ ಅಹವಾಲುಗಳನ್ನು ಕೇಳಿದ್ದಾರೆ. ಆದರೆ ಇಷ್ಟೆಲ್ಲ ಕೇಳಿದರೂ ಕೂಡ GST ಪರಿಷ್ಕರಣೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಹತ್ರ 13,000 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ. GST ಪರಿಷ್ಕರಣೆಯ ಬಾಪ್ತಿನಲ್ಲೇ ಆಗ್ತಾ ಇರುವಂತಹ ನಷ್ಟನೇ ಹತ್ರ 13,000 ಕೋಟಿ ರೂಪಾಯಿ ಇದೆ. ಇದು ಕರ್ನಾಟಕದ ಬೊಕ್ಕಸಕ್ಕೆ ಆಗುವಂತಹ ಹೊಡೆತ. ಇನ್ನು ಮುದ್ರಾಂಕ ಮತ್ತು ನೋಂದಣಿಯಿಂದಲೂ ಕೂಡ ಅದರಲ್ಲಿ ಸಂಗ್ರಹ ಆಗ್ತಾ ಇರತಕ್ಕಂತಹ ತೆರಿಗೆ ಸಂಗ್ರಹದಲ್ಲೂ ಕೂಡ ಹತ್ರ 3,000 ಕೋಟಿ ರೂಪಾಯಿಯಷ್ಟು ತೆರಿಗೆ ಸಂಗ್ರಹ ಕುಸಿತ ಆಗ್ತಾ ಇದೆ ಅನ್ನುವಂಥದ್ದು ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಅಂದರೆ ಬಜೆಟ್ನ ಮೇಲೆ ಒತ್ತಡ ಹೇಗಿದೆ ಅನ್ನುವಂಥದ್ದನ್ನು ಸೂಚಿಸುತ್ತೆ. ಇದು ಕೇಂದ್ರದ ಸಹಭಾಗಿತ್ವದ ಯೋಜನೆಗಳಿಗೆ ಕೇಂದ್ರದಿಂದ ಹೆಚ್ಚಿನ ಅನುದಾನದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಕೇಂದ್ರದಿಂದ ಅನುದಾನ ಸಿಗ್ತಿಲ್ಲ ಅನ್ನುವಂತಹ ಆರೋಪವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಳೆದ ಆಯವ್ಯಯಕ್ಕಿಂತ 40,000 ಕೋಟಿ ರೂಪಾಯಿ ಬಜೆಟ್ ಗಾತ್ರ ಹೆಚ್ಚಳ ಆಗಬಹುದು. ಆದರೆ ಬಜೆಟ್ ಗಾತ್ರ ಹೆಚ್ಚಳ ಆದ ಕ್ಷಣವೇ ಬಹಳ ಖುಷಿ ಪಡುವಂಥ ವಿಚಾರ ಇರೋದಿಲ್ಲ. ಬಜೆಟ್ನಲ್ಲಿ ಕೊರತೆಯೂ ಕೂಡ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇದ್ದಾವೆ. ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಬೇಕಾಗಿರೋದು ಸಿದ್ದರಾಮಯ್ಯನವರ ಮೇಲಿರುವಂತಹ ಅತ್ಯಂತ ಗುರುತರ ಜವಾಬ್ದಾರಿ ಅಂದರೆ ಅದೇ. ಇವಾಗ ಯಾಕಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಗ್ಯಾರಂಟಿಯ ಜೊತೆಗೆ ಇನ್ನೇನು ಅಂಥೇಳಿ ಜನ ಕೇಳ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಈ ಬಾರಿ ಆದಾಯದ ಮೂಲಕ್ಕೆ ಕೈ ಹಾಕುವ ಸಾಧ್ಯತೆ ಇದ್ದೇ ಇದೆ. ಮದ್ಯದ ಮೇಲೆ ಅವರು ಸುಂಕವನ್ನು ಹೇರಬಹುದು. ಯಾಕಂದರೆ ಭಾಳ ಸುಲಭವಾಗಿ ಕರ್ನಾಟಕ ಸರ್ಕಾರಕ್ಕೆ ಆದಾಯ ಮೂಲ ಅಂತಿದ್ದರೆ ಅದು ಮದ್ಯದ ಮೇಲಿನ ತೆರಿಗೆಗಳು. ಹಾಗೆಯೇ ಪೆಟ್ರೋಲ್ ಡೀಸೆಲ್ ಮೇಲೆ ಸುಂಕವನ್ನು ಏರಿಸುವಂಥ ಕಡೆಗೆ ಸರ್ಕಾರ ಮುಂದಾಗುತ್ತಾ? ಯಾಕಂದರೆ ಕಳೆದ ಬಾರಿ ಏರಿಸಿದ್ರು, ಈ ಬಾರಿ ಮತ್ತೆ ಸುಂಕ ಏರಿಕೆ ಮಾಡಿದರೆ ನಾಳೆ ದಿನ ನೀವು ಎಲೆಕ್ಷನ್ಗೆ ಹೋಗಬೇಕಿದೆ, ZPTP ಎಲೆಕ್ಷನ್ಸ್ ಇದ್ದಾವೆ, ಏನು ಕತೆ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಹಾಗಿದ್ರೂ ಸುಂಕ ಏರಿಕೆ ಮಾಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಇನ್ನು ಮುದ್ರಾಂಕ ಶುಲ್ಕವೂ ಕೂಡ ಹೆಚ್ಚಳ ಆಗಬಹುದು. ಅದು ಪರಿಷ್ಕರಣೆ ಪ್ರತಿ ವರ್ಷವೂ ಕೂಡ ಆಗಬೇಕು ಅಂತ ನಿಯಮ ಹೇಳುತ್ತೆ. ಅದರ ಪ್ರಕಾರ ಈ ವರ್ಷವೂ ಕೂಡ ಮತ್ತೆ ಮುದ್ರಾಂಕ ಶುಲ್ಕವನ್ನು ಹೆಚ್ಚಳ ಮಾಡುವ, ಪರಿಷ್ಕರಣೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಇನ್ನು ಮುಂದುವರೆದು ಸಿದ್ದರಾಮಯ್ಯನವರಿಗೆ ಸಾಲು ಸವಾಲುಗಳು ಕೂಡ ಇದ್ದಾವೆ. ಯಾಕಂದರೆ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಂಥದ್ದು ಇದೆಯಲ್ಲ, ಸಿದ್ದರಾಮಯ್ಯನವ್ರಿಗೆ ಇರುವ ಬಹಳ ದೊಡ್ಡ ಸವಾಲು ಅಂದರೆ ಇದುವೇ. ಯಾಕಂದರೆ ಹತ್ರ 55,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿಗಳಿಗಾಗಿ ಅವರು ಎತ್ತಿಡಲೇಬೇಕಾದ ಅನಿವಾರ್ಯತೆ ಇದೆ. ಅವರಿಗೆ 55,000 ಕೋಟಿ ರೂಪಾಯಿಗಳನ್ನು ಎತ್ತಿಡಬೇಕಾದ ಅನಿವಾರ್ಯತೆ ಇದೆ ಗ್ಯಾರಂಟಿಗಳಿಗಾಗಿ. ಇದರ ಹೊರತಾಗಿ GBA, ಪಂಚಾಯತಿ ಚುನಾವಣೆ ಇವುಗಳನ್ನು ಟಾರ್ಗೆಟ್ ಮಾಡಬೇಕು. ಅಂದರೆ ಪಾಪ್ಯುಲಿಸ್ಟಿಕ್ ಆಗಿರಬೇಕು, ಜನಪ್ರಿಯವಾಗಿಯೂ ಕೂಡ ಇರಬೇಕು, ಜನರ ವಿಶ್ವಾಸ ಗಳಿಸುವಂತಿರಬೇಕು. GBA ಪಂಚಾಯತಿ ಚುನಾವಣೆಗಾದಾಗ ಜನರಿಗೂ ಒಂದಿಷ್ಟು ಖುಷಿ ಪಡಿಸುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು ಸಾಲದ ಹೊರೆ ಬೀಳದಂತೆ ಮುಂಜಾಗ್ರತೆಯನ್ನು ವಹಿಸಿಕೊಳ್ಬೇಕಾಗಿದೆ. ಅದು ಸಿದ್ದರಾಮಯ್ಯನವರಿಗಿರುವಂಥ ಅನಿವಾರ್ಯತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕವೂ ಕೂಡ ಇತರೆ ರಾಜ್ಯಗಳ ರೀತಿಯಲ್ಲಿಯೇ ಸಾಲವನ್ನು ಮಾಡ್ತಾನೆ ಹೋಗ್ತಾ ಇದೆ. ಸಾಲದ ಪ್ರಮಾಣವನ್ನು ಅಫ್ಕೋರ್ಸ್ ಅಂಕಿಅಂಶಗಳ ಆಧಾರದ ಮೇಲೆ ನೋಡಿದಾಗ GSDPಯ 25% ಕಡಿಮೆ ಇದ್ದಂಗೆ ತೋರಿಸ್ತಾ ಇದ್ದಾರೆ. ಆದರೆ ನಿಜಕ್ಕೂ ಹಾಗೆ ಇದೆಯಾ ಪರಿಸ್ಥಿತಿ ಅಂತ ಹೇಳಿದರೆ ಬಹುಶಃ ಸರ್ಕಾರವೇ ಉತ್ತರ ಕೊಡಬೇಕಾಗತ್ತೆ. ಬಡ್ಡಿ ಕಟ್ಟುವಂತಹ ಮೊತ್ತನೇ ಹತ್ರ 40,000 ಕೋಟಿಗಿಂತ ಮೇಲೆ ಹೋಗಿದೆ. ಈಗ ಕೇಂದ್ರದ ಮೇಲೆ ಅವಲಂಬನೆ ಆಗದಂತೆ ಲೆಕ್ಕವನ್ನು ಮಾಡಲೇಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರ ಅನಿವಾರ್ಯತೆ. ಆದರೆ ನಾಳೆಯ ಬಜೆಟ್ ಭಾಷಣದಲ್ಲಿ ಒಂದಿಷ್ಟು ಭಾಗವನ್ನು ಅವರು ಕೇಂದ್ರ ಸರ್ಕಾರವನ್ನು ಟೀಕಿಸೋದಕ್ಕೆ ಒಂದಿಷ್ಟು ಪುಟಗಳನ್ನು, ಒಂದಿಷ್ಟು ಸಾಲುಗಳನ್ನು ಅವರು ಮೀಸಲಿಡುವಂತಹ ಸಾಧ್ಯತೆ ಇದ್ದೇ ಇದೆ. ಇನ್ನು ಜನಪ್ರಿಯ ಬಜೆಟ್ನ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯನವರು ಹಾಕಲೇಬೇಕಾಗಿರುವಂಥದ್ದು. ಆಗಲೇ ಹೇಳಿದಂಗೆ ZPTP ಎಲೆಕ್ಷನ್ಸ್ ಬರ್ತಾ ಇರೋದ್ರಿಂದಾಗಿ ಮತ್ತು GB ಎಲೆಕ್ಷನ್ಸ್ ಇರೋದ್ರಿಂದಾಗಿ ಜನಪ್ರಿಯ ಬಜೆಟ್ನ ಲೆಕ್ಕಾಚಾರವು ಕೂಡ ಸಿದ್ದರಾಮಯ್ಯನವರ ಕಣ್ಣ ಮುಂದೆ ಇದೆ. ಇದರ ನಡುವೆ ಸರ್ಕಾರಿ ಉದ್ಯೋಗ ಭರ್ತಿಯ ಬಗ್ಗೆ ಘೋಷಣೆಯನ್ನು ಮಾಡಬಹುದು ಸಿದ್ದರಾಮಯ್ಯನವರು. ಈಗ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ಸ್ ತಗೊಂಡಿದ್ದಾರೆ, ಅದನ್ನು ಬಜೆಟ್ನಲ್ಲಿ ಕೂಡ ಹೇಳಬಹುದು. ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ಅನ್ನುವಂಥ ಒಂದು ಹೊಸ ಕಿಟ್ಟನ್ನು ಕೊಡುವಂಥದ್ರ ಕಡೆಗೆ ಸರ್ಕಾರ ಗಮನ ಹರಿಸಬಹುದು. ಇದಕ್ಕಾಗಿ ಅವರು ಈ ಒಂದು ಕಿಟ್ನ ಒಳಗಡೆ ಏನೆಲ್ಲ ಸೇರಿಸಬಹುದು ಅಂತ ಹೇಳೋ ವಿಚಾರಕ್ಕೆ ಬಂದಾಗಲೂ ಕೂಡ ಇಂದಿರಾ ಕಿಟ್ಗೆ ಹೆಚ್ಚುವರಿಯಾಗಿ 3,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರಿಗೆ ಎದುರಾಗುವಂತಹ ಅನಿವಾರ್ಯತೆ ಆಗುತ್ತೆ. ಈ ಇಂದಿರಾ ಕಿಟ್ನಲ್ಲಿ ಈಗ ಅಕ್ಕಿಯ ಜೊತೆಗೇನೆ ಅಡುಗೆ ಎಣ್ಣೆ, ಸೋಪು ಇತ್ಯಾದಿಗಳನ್ನು ಕೊಡಿಸುವಂಥದ್ದು ಕೂಡ ಕೆಲಸ ನಡೆಯುತ್ತೆ. ಎಣ್ಣೆ, ಬೇಳೆ, ಉಪ್ಪು, ಸೋಪು ಇವುಗಳನ್ನು ನೀಡೋದಕ್ಕೆ
ಸರ್ಕಾರ ಪ್ಲಾನನ್ನು ಮಾಡ್ಕೊಂಡಿದೆ. ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿಯ ಜೊತೆಗೆ ವರ್ಷಕ್ಕೆ 2 ಬಾರಿ ಸೀರೆಯನ್ನು ಕೊಡುವಂಥದ್ದು. ಹಿಂದೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರದ ಸಂದರ್ಭದಲ್ಲಿ, SR ಬೊಮ್ಮಾಯಿಯವರ ಸರ್ಕಾರದ ಸಂದರ್ಭಗಳಲ್ಲಿ 1980ರ ದಶಕದಲ್ಲಿ ಇತ್ತು ಈ ಸೀರೆಯನ್ನು ಕೊಡುವಂತಹ ಯೋಜನೆ. ಅದನ್ನು ಈಗ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ಬೋದು. ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಧನವನ್ನು ಹೆಚ್ಚಳ ಮಾಡೋದ್ರ ಕಡೆಗೆ ಸಿದ್ದರಾಮಯ್ಯನವರು ಗಮನ ಹರಿಸಲೇಬೇಕಾಗಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹೆಚ್ಚಿನ ಹಣವನ್ನು ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ. ಆ ಯೋಜನೆಗಳು ಕಾರ್ಯಗತ ಆಗಬೇಕು ಅಂದರೆ ವಸತಿಹೀನರಿಗೆ ವಸತಿ ಸೌಲಭ್ಯಕ್ಕಾಗಿ ಹಣ ಮೀಸಲಿಡಬೇಕಾಗಿರುವುದು ಸಿದ್ದರಾಮಯ್ಯನವರ ಜವಾಬ್ದಾರಿ ಆಗುತ್ತೆ. ಮತ್ತು ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಬಹುದು. ಕೇಂದ್ರದ BBG ರಾಮ್ಜಿಗೆ ತಿರುಗೇಟು ಕೊಟ್ಟು ಹೊಸ ಯೋಜನೆಯನ್ನು ಮಹಾತ್ಮ ಗಾಂಧಿ ಹೆಸರಿನಲ್ಲಿನೇ ರಾಜ್ಯ ಸರ್ಕಾರನೇ ರೂಪಿಸುವಂತಹ ಸಾಧ್ಯತೆ ಇದೆ. ಕೃಷಿಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸೋದ್ರ ಕಡೆಗೆ ಆದ್ಯತೆಯನ್ನು ಕೊಡಬಹುದು. ಯಾಕಂದರೆ ಈಗಾಗಲೇ 0% ಇದೆ, ಮತ್ತೊಂದು 3% ಇದೆ. ಇವುಗಳನ್ನು ಹೇಗೆ ಹೊಂದಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನು ಸಿದ್ದರಾಮಯ್ಯನವರ ಬಜೆಟ್ ಬಗೆಗಿನ ನಿರೀಕ್ಷೆಗಳ ಬಗ್ಗೆ ಯಾರ್ಯಾರು ಏನು ಹೇಳ್ತಿದ್ದಾರೆ, ಆಡಳಿತ ಪಕ್ಷದವರ ನಿರೀಕ್ಷೆ ಏನಿದೆ, ಪ್ರತಿಪಕ್ಷಗಳ ನಿರೀಕ್ಷೆ ಏನಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಮಾಡಿ ಮತ್ತೊಂದು ಬಜೆಟ್ ಅನ್ನು ಮಂಡನೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಅದನ್ನು ಸರಿಪಡಿಸಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂತೇಳಿ ವಿನಮ್ರವಾಗಿ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದಾರೆ. ಸಾಲವನ್ನು ಪ್ರತಿ ವರ್ಷನೂ ಕೂಡ ಅಪ್ರಾಕ್ಸಿಮೇಟ್ 1 ಲಕ್ಷ ಸಾಲವನ್ನು ತೆಗೆದುಕೊಳ್ತಾ ಇದ್ದಾರೆ. ನನಗನ್ಸುತ್ತೆ ಈ ಸರಿನೂ ಕೂಡ 1,15,000 ಸಾಲ ಮಾಡ್ತಾರೆ. ಇದು ಮುಂದಿನ ವರ್ಷನೂ ಹಂಗೆ ಮುಂದುವರಿಯುತ್ತೆ. ಕೊನೆಯ ವರ್ಷ ಅಂತೂ ಇನ್ನೂ ಜಾಸ್ತಿ ಮಾಡೇ ಮಾಡ್ತಾರೆ. ಅಂದರೆ ಸಿದ್ದರಾಮಯ್ಯನವರು ಸಾಲದ ಜನಗಳ ತಲೆ ಮೇಲೆ ಏರುವಂಥ ಒಂದು ಬಡ್ಜೆಟನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನನಗಿರುವಂಥ ಮಾಹಿತಿ. ಅವ್ರಿಗೊಂದು ಬಿರುದನ್ನು ಕೊಡ್ಬೋದು, ಬಡ್ಜೆಟ್ನ ಜಾದೂಗಾರ ಅಂತ. ಜಾದೂಗಾರ ಯಾವುದರಲ್ಲಿ ಅಂದರೆ ಸಾಲ ಮಾಡೋದ್ರಲ್ಲಿ. ಸಾಲ ಮಾಡೋದೇ ಒಂದು ಜಾದೂಗಾರನ ಕೆಲಸ. ಅದು ಈಗಾಗಲೇ ಅವರೇ ಒಪ್ಕೊಂಡಿದ್ದಾರೆ, ಸಾಲ ಮಾಡೇ ಮಾಡ್ತೀನಿ ಅಂತ. ಅಂದ್ರೆ ಸಾಲ ಇಲ್ಲದೆ ಈ ಸರ್ಕಾರ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ಈ ಸರ್ತಿ ಬಜೆಟ್ದಲ್ಲಿ ಕಳೆದ 3 ವರ್ಷದಿಂದ ನೀವೇನು ದಲಿತರಿಗೆ ಅನ್ಯಾಯ ಮಾಡಿರಲ್ಲ, 39,000 ಕೋಟಿ, ಅದನ್ನು ಕೂಡ ವಾಪಸ್ ಕೊಡುವಂಥ ಕೆಲಸ ಈ ಬಜೆಟ್ದಲ್ಲಿ ಆಗಬೇಕು. ಅಂದ್ರೆ ಹೊಸದಾಗಿ ಏನು ದುಡ್ಡು ಕೊಡಬೇಕು ಅದನ್ನು ಕೊಡಬೇಕು, ಅದ್ರ ಜೊತೆ ಈ ದುಡ್ಡನ್ನು ನೀವೇನು ಹಿಂದೆ ತೊಗೊಂಡಿದ್ರೆ ಅದನ್ನು ಕೊಡಬೇಕು. ಮತ್ತು SC/ST ಸಮುದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಿಗಮಗಳೇನದಾವಲ್ಲ, ಆ ನಿಗಮಗಳಿಗೆ ಕನಿಷ್ಠ 1,000 ಕೋಟಿಯನ್ನು ನೀವು ಕೊಡಬೇಕು. ಹೀಗೆ ಪ್ರತಿಪಕ್ಷಗಳ ನಿರೀಕ್ಷೆಗಳು ಕೂಡ ಬಹಳ ದೊಡ್ಡದಿದ್ದಾವೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ.